ओम शांति। आज का मुरली तारीख जुलाई 12, 2025। मीठे बच्चे, तुम्हें सच्चा सच्चा वैष्णव बनना है। सच्चे वैष्णव भोजन के परहेज के साथ साथ पवित्र भी रहते हैं। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಸತ್ಯ ವೈಷ್ಣವರಾಗಬೇಕಾಗಿದೆ. ಸತ್ಯವಾಗಿರುವಂತಹ ವೈಷ್ಣವರು ಭೋಜನದ ಪಥ್ಯದ ಜೊತೆಗೆ ಅವರು ಪವಿತ್ರವಾಗಿಯೂ ಸಹ ಇರ್ತಾರೆ. ಆದ್ದರಿಂದ ಸತ್ಯವಾಗಿರುವಂತಹ ಜ್ಞಾನಿ ಯೋಗಿ ಆಗಬೇಕು. ಪ್ರಶ್ನೆ, कौन सा अवगुण गुण में परिवर्तन हो जाए तो बेड़ा पार हो सकता है? ಬಾಬಾ ಪ್ರಶ್ನೆ ಕೇಳ್ತಾರೆ, ಎಂತಹ ಅವಗುಣ ಒಳ್ಳೆಯ ಗುಣದಲ್ಲಿ ಪರಿವರ್ತನೆ ಆದರೆ ನಮ್ಮ ಡೋಣಿ ಪಾರಾಗ್ತದೆ? उत्तर, सबसे बड़ा अवगुण है मोह। मोह के कारण संबंधियों को याद सताती रहती है। किसी का कोई संबंधी मरता है तो 12 मास तक उसे याद करते रहते हैं। उत्तर ಹೇಳ್ತಾರೆ ಬಾಬಾ, ಎಲ್ಲಕ್ಕಿಂತ ದೊಡ್ಡ ಅವಗುಣ ಆಗಿದೆ ಮೋಹ. ಮೋಹ ಇರುವ ಕಾರಣ ಸಂಬಂಧಿಗಳು ನೆನಪಾಗ್ತಾ ಇರ್ತಾರೆ, ಸಂಬಂಧಿಗಳ ನೆನಪು ಕಾಡ್ತಾ ಇರುತ್ತೆ. ಯಾರಾದರೂ ಸಂಬಂಧಿಗಳು ಶರೀರ ಬಿಟ್ಟರೆ ವರ್ಷಗಟ್ಟಲೆ ಅವರ ನೆನಪೇ ಮಾಡ್ತಾ ಇರ್ತಾರೆ. ಮೂಹ ಡಕ್ ರೋತೆ रहेंगे, ಮುಖವನ್ನು ಕೆಳಗೆ ಹಾಕಿ ಮುಖವನ್ನು ಅಳ್ತಾ ಇರ್ತಾರೆ, ನೆನಪು ಮಾಡ್ತಾ ಇರ್ತಾರೆ. ऐसे ही अगर बाप की याद सताए दिन रात तुम बाप को याद करो तो तुम्हारा बेड़ा पार हो जाएगा. ಆದ್ದರಿಂದ ಈ ಒಂದು ನೆನಪು ಮಾಡಿಕೊಂಡು ಅದ್ಕೊಂಡು ಕೊಡೋದು, ಅವರನ್ನು ನೆನಪು ಮಾಡ್ತಾ ಇರ್ತೀರಲ್ವ, ಅದೇ ಸ್ವಲ್ಪ ಪರಿವರ್ತನೆ ಮಾಡ್ಕೊಂಡ್ಬಿಟ್ರೆ, ಶಿವ ನಿರಾಕಾರ ತಂದೆಯನ್ನು ನಾವು ನೆನಪು ಮಾಡ್ತಾ ಅವರನ್ನೇ ನಾವು ಹಗಲು ರಾತ್ರಿ ಒಂದು ಕ್ಷಣವೂ ಬಿಡದೆ ಆ ತಂದೆಯನ್ನು ನಾವು ನೆನಪು ಮಾಡಿದ್ದೆ ಆದರೆ ನಮ್ಮ ಜೀವನದ ಡೋಣಿ ಪಾರಾಗಿಬಿಡ್ತದೆ. जैसे लौकिक संबंधी को याद करते ऐसे बाप को याद करो तो आओ ಸೌಭಾಗ್ಯ. ಅದಕ್ಕೆ ಹೇಳ್ತಾರೆ ಬಾಬಾ, ಹೇಗೆ ಲೌಕಿಕದ ಸಂಬಂಧಿಗಳನ್ನು ನೆನಪು ಮಾಡ್ಕೊಳ್ತಿರೋ ಅದಕ್ಕಿಂತ ಅದೇ ಥರ ಆಗಿ ಪರಮಾತ್ಮನ ನೀವು ನೆನಪು ಮಾಡ್ಕೊಂಡ್ಬಿಟ್ರೆ ನಿಮ್ಮ ಜೀವನದ ಡೋಣಿ ಪಾರಾಗಿಬಿಡ್ತದೆ. धारणा के लिए मुख्य सार फर्स्ट पॉइंट, जैसे बाप अपकारी पर भी उपकार करते हैं ऐसे फॉलो फादर करना है. ಹೇಗೆ ನಿರಾಕಾರ ಶಿವ ತಂದೆ ಅಪಕಾರಿಗಳ ಮೇಲೆಯೂ ಉಪಕಾರ ಮಾಡ್ತಾರೆ, ಹಾಗೆ ತಾವು ಸಹ ಫಾಲೋ ಫಾದರ್ ಆಗಬೇಕು. ಸೆಕೆಂಡ್ ಪಾಯಿಂಟ್, ಸುಖದಾಯಿ ಬನ್ ಸಬ್ಕೋ ಸುಖ ದೇನಾ ಹೈ. ಸುಖದಾಯಿಗಳಾಗಿ ಎಲ್ಲರಿಗೂ ಸುಖವನ್ನು ಕೊಡಬೇಕು. ವರದಾನ್, सागर के तले में जाकर अनुभव रूपी रत्न प्राप्त करने वाले सदा समर्थ आत्मा भव. ಬಾಬಾ ವರದಾನ ಹೇಳ್ತಾ ಇದ್ದಾರೆ, ಸಾಗರದ ಆಳಕ್ಕೆ ಹೋಗಿ ಅನುಭವಿ ರತ್ನಗಳ ಸಾಗರದ ಅಲೆಗಳಲ್ಲಿ ಸಾಗರದ ಆಳಕ್ಕೆ ಹೋಗಿ ಅನುಭವಿ ರೂಪಿ ರತ್ನಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಸಮರ್ಥ ಆತ್ಮ ಆಗ್ರಿ. ಬಾಬಾ ನೆನಪು ಮಾಡೋದ್ರಲ್ಲಿ ಜ್ಞಾನಯುಗದಲ್ಲಿ ಆಳವಾಗಿ ನೀವು ಅನುಭವ ಮಾಡ್ತಾ ಹೋದರೆ ಅನುಭವ ಎನ್ನುವಂತಹ ಮುತ್ತು ರತ್ನಗಳು ಸಿಗ್ತದೆ, ಸಮರ್ಥ ಆಗ್ತೀರಿ. ಸ್ಲೋಗನ್, अशुद्धि ही विकार रूपी भूतों का आह्वान करती है, इसलिए संकल्पों से भी ಶುದ್ಧ ಬನೋ. ಬಾಬಾ ಹೇಳ್ತಾ ಇದ್ದಾರೆ, ಅಶುದ್ಧತೆ ಎನ್ನುವಂಥದ್ದೇ ವಿಕಾರ ರೂಪಿಯ ಭೂತಗಳನ್ನು ಆಹ್ವಾನ ಮಾಡ್ತದೆ. ಆದ್ದರಿಂದ ಸಂಕಲ್ಪದಿಂದಲೂ ಸಹ ನೀವು ಶುದ್ಧರಾಗಿ ಇರಬೇಕು. ಅಚ್ಚಾ, ಓಂ ಶಾಂತಿ.